ನಮಸ್ಕಾರ ವೀಕ್ಷಕರೇ, ಬೆಂಗಳೂರು ದೂರದರ್ಶನ ಕೇಂದ್ರದ ಪ್ರಾದೇಶಿಕ ಸುದ್ದಿ ವಿಭಾಗ ಪ್ರಸ್ತುತಪಡಿಸುವ ಚಂದನ ಮಂಥನ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ. ಚಂದನ ಮಂಥನದ ಎಂದಿನ ವಿಷಯ ಸಶಸ್ತ್ರ ಪಡೆಗಳ ಯೋಧರ ದಿನ. ಮೊದಲಿಗೆ ರಾಷ್ಟ್ರವನ್ನ ರಕ್ಷಿಸಲು ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟಂತಹ ಎಲ್ಲ ಯೋಧರಿಗೆ ಶತಕೋಟಿ ವಂದನೆಗಳು, ಹಾಗೆ ವೆಟರನ್ಸ್ ಡೇ ಶುಭಾಶಯಗಳು. ಚಂದನ ಮಂಥನದಲ್ಲಿ ಇವತ್ತಿನ ವಿಷಯ ಸಶಸ್ತ್ರ ಪಡೆಗಳ ಯೋಧರ ದಿನ ಆಗಿರೋದ್ರಿಂದ ಯಾಕೆ ಜನವರಿ 14ನೇ ತಾರೀಕೆ ಈ ದಿನವನ್ನ ಆಚರಣೆ ಮಾಡಲಾಗತ್ತೆ, ಇದರ ಮಹತ್ವ ಏನು, ಇದೆಲ್ಲದರ ಬಗ್ಗೆ ಕೂಡ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಒಬ್ಬರು ಅತಿಥಿ ಭಾಗಿಯಾಗಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ಳೋಣ. ನಿವೃತ್ತ ಸೇನಾಧಿಕಾರಿಗಳಾಗಿರುವಂತಹ ಕರ್ನಲ್ PV ಹರಿ ಅವರು. ಸರ್ ನಮಸ್ತೆ. ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ನಿಮಗೂ ಕೂಡ ವೆಟರನ್ಸ್ ಡೇ ಶುಭಾಶಯಗಳು ಸರ್. ಥ್ಯಾಂಕ್ ಯು ಸರ್. ಮೊದಲನೇದಾಗಿ ಈ ವೆಟರನ್ಸ್ ಡೇ ಅಂತ ಅಂದ ತಕ್ಷಣ ಸಾಕಷ್ಟು ಜನರಿಗೆ ಇದ್ರ ಬಗ್ಗೆ ಅರಿವಿರೋದಿಲ್ಲ. ಹಾಗಾಗಿ ನೀವು ಅಲ್ಲೇ ಸೇವೆಯನ್ನ ಕೊಟ್ಟಂತವರು, ಹಾಗಾಗಿ ನಿಮ್ಮ ಬಾಯಿಂದ ಅದ್ರ ಬಗ್ಗೆ ಮಹತ್ವದ ಬಗ್ಗೆ ಗೊತ್ತಾಯ್ತು ಅಂತಂದ್ರೆ ಉಪಯುಕ್ತ ಆಗತ್ತೆ. ಅದರ ಜೊತೆಯಲ್ಲಿ ಯಾಕೆ ಜನವರಿ 14ನೇ ತಾರೀಕೆ ವೆಟರನ್ಸ್ ಡೇ ಅಥವಾ ಸಶಸ್ತ್ರ ಪಡೆಗಳ ಯೋಧರ ದಿನಾಚರಣೆಯನ್ನ ಆಚರಿಸ್ತಾರೆ ಅನ್ನೋದ್ರ ಬಗ್ಗೆ ಹೇಳಿ. ಮೊದಲನೇದಾಗಿ ಈ ಸೈನಿಕರ ದಿನಾಚರಣೆ ವೆಟರನ್ ಡೇ ಅಂತ ಕರಿತಿದ್ದೀವಿ. ಇದು ನಮ್ಮ ಫೀಲ್ಡ್ ಮಾರ್ಷಲ್ KA ಕಾರ್ಯಪ್ಪನವರು ಸ್ವತಂತ್ರ ಭಾರತದಲ್ಲಿ ಮೊದಲನೇ ಕಮಾಂಡರ್ ಇನ್ ಚೀಫ್ ಆಗಿದ್ದರು 1949ರಲ್ಲಿ. ಅವರು ಮತ್ತೆ ಸೇವೆಯಿಂದ ನಿವೃತ್ತರಾದರು 1959 14 ಜನವರಿಗೆ. ಸೊ ಅವರ ಒಂದು ನೆನಪಿಗೋಸ್ಕರ, ಅವರ ಒಂದು ಇದಕ್ಕೋಸ್ಕರ ನಾವು ವೆಟರನ್ಸ್ ಡೇಯನ್ನು ಈ ದಿವಸ ಮಾಡಿದ್ದೇವೆ. ಇದರ ಜೊತೆಗೆ ಆರ್ಮಡ್ ಫೋರ್ಸಸ್ ಡೇ ಇತ್ತು. ಈಗ ಇದು 10ನೇ ಸೈನಿಕ ದಿನಾಚರಣೆ. ಇದರಲ್ಲಿ ಈ ದಿವಸ ಬಹಳ ಮಹತ್ವವಾದ ದಿವಸ. ಯಾಕೆಂತೇಳಿದರೆ, ಒಬ್ಬ ಸೇನೆಯಲ್ಲಿ ಸೈನಿಕ ತನ್ನ ಬಾಲ್ಯದಿಂದ ಬಂದು ಅವನ ವಯಸ್ಸಾಗುವವರೆಗೂ 20-30 ವರ್ಷಗಳ ಸರ್ವಿಸ್ ಮಾಡಿ ಕೊನೆಗೆ ನಿವೃತ್ತನಾಗ್ತಾನೆ. ಅವನ ಸೇವಾವಧಿಯಲ್ಲಿ ಬರೀ ಚಾಲೆಂಜಸ್ಸನ್ನು ಫೇಸ್ ಮಾಡಿರ್ತಾನೆ. ಚಾಲೆಂಜಸ್ ಅಂತ ಹೇಳಿದರೆ ಸವಾಲುಗಳು. ಅದು ಯಾವ ಸವಾಲುಗಳು ಬೇಕಾದರೂ ಆಗಿರ್ಬೋದು. ಹೈ ಆಲ್ಟಿಟ್ಯೂಡ್ ಅಂದರೆ ಸೂಪರ್ ಹೈ ಆಲ್ಟಿಟ್ಯೂಡ್ ಲದಾಖಲ್ಲಿ ಎಲ್ಲಿ ಆಕ್ಸಿಜನ್ ಇಲ್ಲ, ಅಲ್ಲಿ ಗಡಿ ಕಾಯೋದಾಗಲಿ, ಇಲ್ಲ ಮರುಭೂಮಿಯಲ್ಲಿ +50 ಡಿಗ್ರೀಸಲ್ಲಿ ರಾಜಸ್ಥಾನ ಕಡೆ ಸರ್ವಿಸ್ ಮಾಡೋದಾಗಲಿ, ಇಲ್ಲ ನಾಗಾಲ್ಯಾಂಡ್ ಕಡೆ ಆಗಲಿ, ಈ ಪರಿಸ್ಥಿತಿಗಳನ್ನು ಪ್ರಕೃತಿ ವಿಕೋಪಗಳ ಮಧ್ಯದಲ್ಲೂ ಸಹ ಎಂದು ತಮ್ಮ ಕಣ್ಣನ್ನು ಲೆಫ್ಟ್ ರೈಟ್ ಆಗಿ ಬಿಡದೆ ತಮ್ಮ ಗಡಿ ಮುಖಾಂತರ ಶತ್ರುವಿನ ಚಲನವಲನಗಳ ಮೇಲೆ ಇಡ್ತಾ, ಏನಾದರೂ ಶತ್ರುಗಳು ಏನಾದರೂ ದುಸ್ಸಾಹಸ ಮಾಡಿದರೆ ಅವರನ್ನು ಅಲ್ಲೇ ಮುಗಿಸಿಬಿಡುವ ಒಂದು ಧ್ಯೇಯದಿಂದ ಸೈನಿಕರು ಸರ್ವಿಸ್ ಮಾಡ್ತಾರೆ. ಈ ಸೈನಿಕರ ಸರ್ವಿಸ್ ಬಗ್ಗೆ ನಾಗರಿಕರಿಗೆ ಬಹಳ ಚೆನ್ನಾಗಿ ಗೊತ್ತಿರೋದಿಲ್ಲ. ಯಾಕೆಂತೇಳಿದ್ರೆ ಸೈನ್ಯದ ಜೀವನನೇ ಬೇರೆ. ಕೆಲವು ಜಾಗದಲ್ಲಿ ಸೈನ್ಯ ಹೋಗುವಾಗೂ ಇಲ್ಲ. ನನ್ನ 38 ವರ್ಷದ ಸರ್ವಿಸ್ನಲ್ಲಿ ನಾನು ಮೂಡಿಗೆರೆಯಲ್ಲಿ ಹುಟ್ಟಿದ್ದವನು. ಆದರೆ ಮೊದಲನೇ ಪೋಸ್ಟಿಗೆ ನನಗೆ ಲದಾಖಲ್ಲಿ ಲೆಫ್ಟಿನೆಂಟ್ ಆಗಿ ಹೋದೆ, ಚೈನಾ ಬಾರ್ಡರ್ಗೆ. ನಾನು ಯಾವತ್ತೂ ಫ್ರಿಜ್ಜಲ್ಲಿ ಐಸ್ ಬಿಟ್ಟರೆ ಬೇರೆ ಎಲ್ಲಿ ನೋಡ್ತಿಲ್ಲ, ಬರೀ ಅಲ್ಲಿ ಐಸ್ ಮೇಲೇ ತಿರುಗ್ತಾ ಇದ್ದೆ. ಸೊ ನಮ್ಮ ದೇಹ, ನಮ್ಮ ಮನಸ್ಸು ಎಲ್ಲ ಒಟ್ಟಿಗೆ ಇದ್ಬಿಟ್ಟು ನಾವು ಸೇವೆ ಸಲ್ಲಿಸಬೇಕು. ಆ ಸೇವೆ ಆದಂತಹ ಒಂದು ಪವಿತ್ರವಾದ ಸೇವೆ ಸದ್ಯಕ್ಕೆ ನನಗಂತೂ ಯಾವ ಸೇವೆಯೂ ಕಾಣ್ತಾ ಇಲ್ಲ. ಯಾಕೆಂತ ಹೇಳಿದ್ರೆ, ಬಾಲ್ಯದಿಂದ ಅವರು ಹೋಗಿ ಮದುವೆ ಆದ ಮೇಲೂ ಸಹ ಹೆಂಡತಿ ಮಕ್ಕಳ ಜೊತೆಯಲ್ಲಿ ಇರೋದೆ, ಸಪರೇಷನ್ ಆಗಿದ್ದು, ತಂದೆ ತಾಯಿಗಳಿಂದ ದೂರ ಇದ್ದು, ಬಾಲ್ಯದ ಏನು ಖುಷಿಗಳಿದೆ ಅದನ್ನೆಲ್ಲ ತ್ಯಾಗ ಮಾಡಿ ಸೈನ್ಯಕ್ಕೋಸ್ಕರ ಗಡಿಯಲ್ಲಿ ಹೋಗಿ ಶತ್ರುವಿನ ಎದುರಿಗೆ ಕಣ್ಣಿಗೆ ಕಣ್ಣಿಟ್ಟು ಎದುರಿಗೆ ಡ್ಯೂಟಿ ಮಾಡೋದು, ಅದು ಒಂದು ದೊಡ್ಡ ಸವಾಲೇ ಸರಿ. ಅದು ಭೂಕಂಪ ಆಗಲಿ, ಪ್ರವಾಹ ಆಗಲಿ, ಇಲ್ಲ ಇಂಟರ್ನಲ್ ಡಿಸ್ಟರ್ಬೆನ್ಸಸ್ ಏನೇ ಬೇಕಾದರೂ ಆಗಲಿ, ಅದು ಕಮ್ಯುನಲ್ ರೈಟ್ಸ್ ಇರ್ಬೋದು, ಇಲ್ಲ ಬೇರೆ ಇನ್ನು ಯಾವ ಥರದ್ದು ಸಹ ಇದ್ದರೂ ಸಹ ನಮ್ಮ ಸೈನಿಕ ತನ್ನ ಟ್ರೈನಿಂಗಲ್ಲಿ ಏನು ಕೊಟ್ಟಿದ್ದಾರೆ ಅದರ ಪ್ರಕಾರ ಅವನು ಮಾಡಿ ತನ್ನ ಸೇವೆಯನ್ನು ಮಾಡಿರೋ ನೆನಪಿಗೋಸ್ಕರ ಈ ದಿವಸ ನಾವು ವೆಟರನ್ ಡೇ ಮಾಡ್ತಾಯಿದ್ವಿ. ಓಕೆ
ಸರ್, ಈಗ ಸ್ವಾತಂತ್ರ್ಯ ದಿನಾಚರಣೆ ಅಥವಾ ಗಣರಾಜ್ಯೋತ್ಸವ ಅಂತ ಬಂದಾಗ ನಮಗೆಲ್ಲರಿಗೂ ಒಂದು ಐಡಿಯಾಲಜಿ ಇರುತ್ತೆ, ಈ ರೀತಿಯ ಸೆಲೆಬ್ರೇಷನ್ ಇರುತ್ತೆ, ನಾವೆಲ್ಲರೂ ಕೂಡ ಭಾಗಿಯಾಗಬೇಕು ಅಂತ. ಆದರೆ ಈ ವೆಟರನ್ಸ್ ಡೇ ಅಂತ ಬಂದಾಗ ಸಾಕಷ್ಟು ಜನರಿಗೆ ಇದರ ಅರಿವಿರೋದಿಲ್ಲ, ನಾನು ಆರಂಭದಲ್ಲೇ ಹೇಳ್ದಾಗೆ. ಹಾಗಾಗಿ ಇದರ ಆಚರಣೆ ಹೇಗಿರುತ್ತೆ ಅಂದರೆ, ವೆಟರನ್ಸ್ ಡೇ ಅನ್ನ ಹೇಗೆ ಸೆಲೆಬ್ರೇಟ್ ಮಾಡ್ತಾರೆ, ಜೊತೆಗೆ ಆವತ್ತು ಈ ನಿವೃತ್ತ ಯೋಧರಿಗಾಗಿರಬಹುದು ಅಥವಾ ಕೆಲಸ ಮಾಡ್ತಾ ಇರುವಂತಹ ಯೋಧರಿಗಾಗಿರಬಹುದು ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಾಗುತ್ತಾ, ಯಾವ ರೀತಿ ಇರುತ್ತೆ? ಹೌದು, ಈಗ ದಿಲ್ಲಿಯಲ್ಲಿ ನಮ್ಮ ವಾರ್ ಮೆಮೋರಿಯಲ್ಸ್ ಇದೆ, ಒಳ್ಳೆ ವಾರ್ ಮೆಮೋರಿಯಲ್ ದೊಡ್ಡದಾಗಿ ಮಾಡಿದ್ದಾರೆ. ಈಗ ಪ್ರಧಾನಮಂತ್ರಿಯವರು ಬಂದ ಮೇಲೆ ತುಂಬ ವಿಶಾಲವಾದ ಒಂದು ವಾರ್ ಮೆಮೋರಿಯಲ್ಗಳಿದೆ. ಈ ಮುಂಚೆಲ್ಲ ವಾರ್ ಮೆಮೋರಿಗಳಲ್ಲಿ ಈಗ ಅಲ್ಲೆಲ್ಲ ಇದ್ದಿದ್ದು, ಇಂಡಿಯಾ ಗೇಟಲ್ಲೆಲ್ಲ ಇದ್ದಿದ್ದು ಸ್ವಾತಂತ್ರ್ಯ ಬರೋದಕ್ಕಿಂತ ಮುಂಚೆ ಬ್ರಿಟಿಷ್ ಸೇನೆಯಲ್ಲಿದ್ದ ತೀರೋದವ್ರದ್ದು ಸಹ ಸ್ಮಾರಕ ಇತ್ತು. ಆದರೆ ಈಗ ವಾರ್ ಮೆಮೋರಿಯಲ್ನಲ್ಲಿ 1947ರಿಂದ ಹಿಡಿದು ಇಲ್ಲಿವರೆಗೆ ಹುತಾತ್ಮರಾದ ಸೈನಿಕರ ಹೆಸರುಗಳನ್ನು ಹಾಕಿದ್ದೀವಿ. ಅಲ್ಲಿ ಶ್ರದ್ಧಾಂಜಲಿ ಪ್ರತಿ ದಿವಸ ಅರ್ಪಣೆ ಆಗ್ತಾಯಿದೆ. ಈ ದಿವಸ ಸ್ಪೆಷಲಿ ಅಲ್ಲಿ ಸ್ಪೆಷಲ್ ಪೀರಿಯಡ್ಗಳು ನಡೀತಿರ್ತದೆ. ದೇಶದ 434 ಜಿಲ್ಲಾ ಸೈನಿಕ ಮಂಡಳಿಗಳು ಇದನ್ನು ಆಚರಣೆ ಮಾಡ್ತಾ ಇದ್ದಾರೆ. ಯಾಕೆಂತ ಹೇಳಿದ್ರೆ ನಿವೃತ್ತ ಯೋಧರುಗಳಿಗೆ ಅವರ ಜೀವನಕ್ಕೆ ಸರಿಯಾದ ಒಂದು ಸಿವಿಲಿಗೆ ಬಂದ ಮೇಲೆ ಒಂದು ಉದ್ಯೋಗ ಕೊಡೋದಾಗಲಿ ಅದೆಲ್ಲ ಜಿಲ್ಲಾ ಸೈನಿಕ ಸಂಘಗಳು ಕೊಡ್ತಾ ಇದೆ. ಹಾಗೂ ಎಲ್ಲ ಕಡೆನೂ ಎಲ್ಲೆಲ್ಲೂ ದಂಡು ಪ್ರದೇಶಗಳು, ಕಂಟೋನ್ಮೆಂಟ್ಗಳ ಏರಿಯಾದಲ್ಲಿ ಇವತ್ತು ಎಲ್ಲ ನಿವೃತ್ತವಾದ ಯೋಧರುಗಳನ್ನು ಕರೆದು, ಆಫೀಸರ್ JCOs ಜವಾನ್ಗಳನ್ನ ಕರೆದು ಅವರಿಗೊಂದು ಸನ್ಮಾನ ಮಾಡಿ ಈಗ ಸರ್ವಿಸ್ನಲ್ಲಿದ್ದವರು ಅದನ್ನು ಒಂದು ದೊಡ್ಡದಾಗಿ ಆಚರಣೆ ಮಾಡ್ತಾ ಇದ್ದಾರೆ. ಈ ದಿವಸ ಇಡೀ ಭಾರತಕ್ಕೆ ಗೊತ್ತಾಗುತ್ತೆ ನಮ್ಮ ಮಾಜಿ ಸೈನಿಕರ ಒಂದು ಕೊಡುಗೆ ಏನಿತ್ತು ಅಂತೇಳಿ, ಅದು ದೊಡ್ಡದಾಗಿ ಕಾಣ್ತದೆ. ಸೊ ಎಲ್ಲ ಕಡೆಯೂ ಸಹ ಈ ಆಚರಣೆಯನ್ನು ನಾವು ಮಾಡ್ತಿದ್ದೀವಿ. ಓಕೆ ಸರ್, ಈಗ ನೀವೇ ಹೇಳ್ತಾ ಇದ್ರಿ, ಒಬ್ಬ ಯೋಧ ದೇಶ ಕಾಯೋದಕ್ಕೆ ಅಂತ ಹೊರಟ ಮೇಲೆ ಯಾವೆಲ್ಲ ಪರಿಸ್ಥಿತಿಗಳನ್ನು ನಿಭಾಯಿಸಬೇಕಾಗತ್ತೆ, ಎದುರಿಸಬೇಕಾಗತ್ತೆ ಅಂತ. ಹೈ ಆಲ್ಟಿಟ್ಯೂಡು ಒಂದೇ, ಮರುಭೂಮಿಯಲ್ಲಿರುವಂತಹ ಜೀವನ ಕೂಡ ಒಂದೇ, ದೇಶ ಕಾಯ್ಬೇಕನ್ನುವಂಥದ್ದೇ ಮನಸ್ಥಿತಿ. ಆದರೆ ದೇಶಕ್ಕಾಗಿ ಇಷ್ಟೆಲ್ಲ ಕೊಡುಗೆ ಕೊಟ್ಟಂತಹ ಯೋಧರನ್ನ ಸ್ಮರಿಸೋದಕ್ಕೆ ಕೇವಲ ಒಂದು ದಿನ ಸಾಕಾಗತ್ತಾ ಅಂತ? ಇಲ್ಲಮ್ಮ, ಇದು ದೇಶಕ್ಕೆ ಇದು ಒಂದು ದಿವಸ ಅಲ್ಲ, ಇದು ಪ್ರತಿನಿತ್ಯ ಇರಬೇಕು. ಯಾಕಂತ ಹೇಳಿದರೆ ಆರ್ಮಿ ಈಸ್ ದ ಲಾಸ್ಟ್ ಬ್ಯಾಷನ್ ಅಂತ ಹೇಳ್ತೀವಿ. ಈ ದೇಶದ ಎಲ್ಲ ಏಜೆನ್ಸಿಗಳು ಎಲ್ಲರೂ ಸಹ ಆಗದ ಕೆಲಸವನ್ನು ಲಾಸ್ಟಿಗೆ ಮಾಡೋದು ಆರ್ಮಿನೇ. ನನಗೆ ಇನ್ನೂ ಚೆನ್ನಾಗಿ ಜ್ಞಾಪಕ ಇದೆ, ನಾನು ಹೈಸ್ಕೂಲಲ್ಲಿ ಇದ್ದಾಗ ರೈಲ್ವೇಸ್ ಸ್ಟ್ರೈಕ್ ಆಗಿತ್ತು. ರೈಲ್ವೆ ಸ್ಟ್ರೈಕ್ ಆಗಿದ್ದಾಗ ಪೂರ ಇರೋ ರೈಲ್ವೇಸ್ಗಳೆಲ್ಲ ನಿಂತೋಗ್ಬಿಟ್ಟಿತ್ತು. ಅದನ್ನು ಕೇವಲ ಒಂದು 10 ದಿವಸದಲ್ಲಿ ಟ್ರೈನಿಂಗ್ ಮಾಡಿ ಆರ್ಮಿ ಅದನ್ನು ಚಲಾಯಿಸಿತು. ದೇಶದ ಯಾವತ್ತು ಪರಿಸ್ಥಿತಿಯನ್ನು ಸ್ವಯಂದಲ್ಲಿ ಇಟ್ಕೊಳ್ಳಲಿಕ್ಕೆ ಆರ್ಮಿ ಬಹಳ ಒಂದು ದೊಡ್ಡ ರೋಲ್ ಮಾಡ್ತದೆ. ಆರ್ಮಿ, ಏರ್ಫೋರ್ಸ್, ನೇವಿ ಮೂರು ಸಹ ದೊಡ್ಡ ಒಂದು ಪಾತ್ರನೇ ವಹಿಸ್ತಾರೆ. ಅದು ಕೇವಲ ಕಷ್ಟದ ಸಮಯದಲ್ಲಿ ಮಾತ್ರ ಸೈನ್ಯ ಇದರ ಬಗ್ಗೆ ಜ್ಞಾಪಿಸಿಕೊಳ್ಳೋದಲ್ಲ, ಪ್ರತಿನಿತ್ಯ ಅವರ ಒಂದು ಸವಾಲನ್ನು ಎದುರಿಸ್ತಾ ಇದ್ದಾರೆ. ಅದರ ಬಗ್ಗೆ ಅವರ ಏಳಿಗೆಗೆ ಬಗ್ಗೆ, ಅವರ ಒಂದು ಯಶಸ್ವಿನ ಬಗ್ಗೆ ಪ್ರತಿಯೊಬ್ಬ ಭಾರತೀಯ ನಾಗರಿಕ ಭಾರತೀಯ ಯೋಧರನ್ನ ಸ್ಮರಣೆ ಮಾಡೋದು ಭಾಳ ಅವಶ್ಯಕ ಇದೆ. ಯಾಕೆಂದರೆ ಅದು ನಿಸ್ವಾರ್ಥವಾದ ನಿಷ್ಕಲ್ಕವಾದ ಒಂದು ಸೇವೆ. ಆ ಸೇವೆಯನ್ನು ಅವರನ್ನ ಗುರುತಿಸಿ ಪ್ರತಿಯೊಬ್ಬರು ಒಬ್ಬ ಸೈನಿಕರಿಗೆ ಸಿಗಬೇಕಾದ ತಕ್ಕಂಥ ಗೌರವವನ್ನು ಅವನಿಗೆ ಕೊಟ್ಟು ಅವನ ಮನಸ್ಥೈರ್ಯವನ್ನು ಹೆಚ್ಚು ಮಾಡಲಿಕ್ಕೆ ಇದೊಂದು ದಿವಸ ಇದು. ಓಕೆ, ನಿಜವಾಗ್ಲೂ ಸರ್, ಯಾಕಂದರೆ ನೀವೇ ಹೇಳ್ದಂಗೆ ಯೋಧ ಅಲ್ಲಿ ಹೋರಾಡಲಿಲ್ಲ, ಕಷ್ಟಪಟ್ಟು ನಮಗೋಸ್ಕರ ಕಾಯಲಿಲ್ಲ ದೇಶವನ್ನು ಅಂತ ಹೇಳಿದ್ರೆ ಬಹುಶಃ ನಾವಿಲ್ಲಿ ನೆಮ್ಮದಿಯಾಗಿ ಇರೋದು ಕೂಡ ಅಸಾಧ್ಯ. ಹಾಗಾಗಿ ಒಂದು ರೀತಿ ಯೋಧರ ಭಿಕ್ಷೆ ನಮ್ಮ ಬದುಕು ಅಂತ ಹೇಳಿದ್ರು ಕೂಡ ಅದು ಉತ್ಪ್ರೇಕ್ಷೆ ಆಗೋದಿಲ್ಲ. ಸರ್, ಪ್ರತಿ ವರ್ಷ ಅಂತ ಕೌಂಟ್ ಮಾಡೋದಾದರೆ ಎಷ್ಟು ಸೈನಿಕರು ನಿವೃತ್ತಿ ಆಗ್ತಾರೆ, ಜೊತೆಗೆ ಅವರಿಗೆ ನಿವೃತ್ತಿಯ ನಂತರದಲ್ಲಿ ಏನೆಲ್ಲ ಸೌಲಭ್ಯಗಳು ಸಿಗುತ್ತೆ ಸರ್? ಮೊದಲನೇದಾಗಿ ಸೈನಿಕ ಸೇವೆಯಲ್ಲಿ ಸಿಪಾಯಿಗಳಿರ್ತಾರೆ, ಹವಲ್ದಾರ್ಸ್ಗಳಿರ್ತಾರೆ. ಪ್ರತಿಯೊಂದು ರ್ಯಾಂಕಿಗೆ ಬೇರೆ ಬೇರೆ ಇದಿದೆ. ಸಿಪಾಯಿ ಇದ್ದ ಲಾನ್ಸ್ ನಾಯಕ್ ಇದ್ದ ನಾಯಕ್ ಇದ್ದ ಹವಲ್ದಾರ್ ಇದ್ದ
ನಾಯಬ್ ಸುಬೇದಾರಿಂದ ಸುಬೇದಾರ್ ಮೇಜರ್, ಆಮೇಲೆ ಆನರರಿ ಲೆಫ್ಟಿನೆಂಟ್, ಆನರರಿ ಕ್ಯಾಪ್ಟನ್. ಇದು ಸೈನಿಕರ ಒಂದಿದು. ಇದೇ ರೀತಿ ಆಫೀಸರ್ಸ್ಗಳಲ್ಲಿ ಲೆಫ್ಟಿನೆಂಟ್ ಲೆಫ್ಟಿನೆಂಟ್ ಕ್ಯಾಪ್ಟನ್, ಮೇಜರ್, ಲೆಫ್ಟಿನೆಂಟ್ ಕರ್ನಲ್, ಬ್ರಿಗೇಡಿಯರ್, ಮೇಜರ್ ಜನರಲ್ ಮತ್ತು ಜನರಲ್. ಈ ರೀತಿ ಒಂದು ವಿಂಗಡಗಳು ಕೆಲವಿದೆ. ಇದರ ಪ್ರಕಾರ ನಿವೃತ್ತಿ ಆಗಬೇಕದು. ಅದು ಯಾವ ರೀತಿ ಆಗೋದು, ಆಫೀಸರ್ಸ್ಗಳಿಗೆ ಏನು ತೊಂದರೆ ಇಲ್ಲ, ಆದರೆ ದೈಹಿಕವಾಗಿ ಜಾಸ್ತಿ ಕೆಲಸ ಮಾಡೋದಾಗಲಿ, ಅದನ್ನು ಪ್ರತಿಯೊಂದು ಹಗಲು ರಾತ್ರಿ ಇದು ಮಾಡೋದು ಸಿಪಾಯಿಗಳು, ಜವಾನ್ಗಳು. ಆ ಜವಾನ್ಗಳು ನಾರ್ಮಲಿ ಅವರು ಅಕಸ್ಮಾತ್ ಪ್ರಮೋಷನ್ ಸಿಕ್ಕಿಲ್ಲ, ಲಾನ್ಸ್ ನಾಯಕ ಆಗಿ ಒಂದು 15-20 ವರ್ಷದಲ್ಲಿ 17 ವರ್ಷದಲ್ಲಿ ನಿವೃತ್ತಿ ಆಗ್ತಾರೆ. ಆವಾಗ ಅವರಿಗೆ 20 ವರ್ಷಕ್ಕೆ ಸೇರಿದ್ದರೆ ಅವರ ನಿವೃತ್ತಿ ವಯಸ್ಸು ಅವನಿಗೆ 37 ಬಂದು ಅವನು ಸಿವಿಲಲ್ಲಿ ಅಡ್ಜಸ್ಟ್ ಆಗಬೇಕು. ಅವನು ಈ ಕಡೆ ಅವನು ಇವನು ಯುವಕನೂ ಅಲ್ಲ, ಈ ಕಡೆ ಮುದುಕನೂ ಅಲ್ಲ. ಈ ಮಧ್ಯದಲ್ಲಿ ಬಂದು ಅವನನ್ನು ಭಯಂಕರ ಚಾಲೆಂಜಸ್ ಅನ್ನು ಫೇಸ್ ಮಾಡಬೇಕಾಗ್ತದೆ. ಅಲ್ಲಿ ಶಿಸ್ತಿನ ಜೀವನ ಮಾಡಿ ಪ್ರತಿ ಒಂದಕ್ಕೂ ಎದೆಗುಂದದ ಎಲ್ಲ ಕೆಲಸಗಳನ್ನು ಮಾಡ್ತಾ ಈ ಅಚಾನಕ್ ಇಲ್ಲಿ ಬಂದು ಸಿವಿಲಲ್ಲಿ ಬಂದಾಗ ಅವನಿಗೆ ಬಹಳ ಸಮಸ್ಯೆಗಳು ಉಂಟಾಗ್ತದೆ. ಇದನ್ನು ನಮ್ಮ ಮಾಜಿ ಸೈನಿಕರ ಒಂದು ಸೈನಿಕ ಬೋರ್ಡ್ಗಳಿದೆ. ನಾನು ಮುಂಚೆ ಹೇಳಿದಾಗ 434 ಸೈನಿಕ ಮಂಡಳಿಗಳು ಏನಿದೆ, ಜಿಲ್ಲಾ ಸೈನಿಕ ಬೋರ್ಡ್ಗಳು, ಅವಾಗ ತಕ್ಕ ಸಮಯದಲ್ಲಿ ರಿಎಂಪ್ಲಾಯ್ಮೆಂಟ್ ಅವ್ರನ್ನ ಮಾಡ್ತಾರೆ. ಮತ್ತು ಅದೇ ರೀತಿ ಸಬ್ ಏರಿಯಾ ಹೆಡ್ ಕ್ವಾರ್ಟರ್ಸ್ ಅಂತ ನಮ್ಮಲ್ಲಿ ಹೆಡ್ ಕ್ವಾರ್ಟರ್ಸ್ಗಳಿದೆ, ಅಲ್ಲಿ ಪ್ಲೇಸ್ಮೆಂಟ್ ನೋಡ್ ಅಂತ ಮಾಡಿದ್ದಾರೆ. ಪ್ಲೇಸ್ಮೆಂಟ್ ನೋಡ್ ಅಂತೇಳಿ ಅದು ಬಂದ ಕೂಡಲೇ ಯಾವ್ಯಾವ ಕಂಪನಿಗಳಿಗೆ ಏನೇನು ಕೆಲಸಗಳು ಬೇಕು ಅವನ್ನ ಎಕ್ಸ್ ಸರ್ವಿಸ್ ಮೆನ್ಸ್ಗಳಿಗೆ ಕೆಲವರು ತಗೊಳ್ತಾರೆ. ಇನ್ನು ಕೆಲವರು ಬ್ಯಾಂಕ್ ಮುಖಾಂತರ ಬ್ಯಾಂಕಲ್ಲಿ ತಗೊಳ್ತಾರೆ. ಈ ರೀತಿ ಕೆಲವು ಪೊಲೀಸ್ ಡಿಪಾರ್ಟ್ಮೆಂಟ್ಗಳಲ್ಲಿ ಕೋಟೆಗಳಿದೆ. ಆದರೆ ಇದು ಸಫಿಷಿಯಂಟ್ ಅಲ್ಲ. ಇದು ಅಂದ್ರೆ ನಿವೃತ್ತಿಯಾದ ಎಲ್ಲರಿಗೂ ಕೂಡ ಕೆಲಸ ಗ್ಯಾರಂಟಿ ಇಲ್ಲ. ಕೆಲವರಿಗೆ ಜಮೀನಿಲ್ಲದಿದ್ದರೆ ಅವರು ಹುಡುಕ್ತಾ ಇರಬೇಕಷ್ಟೇ. ಅದೇ ರೀತಿ ಆಫೀಸರ್ಸ್ಗಳಾಗಿ ರಿಟೈರ್ಡ್ ಆದವರು ಮೋಸ್ಟ್ಲಿ ಮೇಜರ್ ಲೆಫ್ಟಿನೆಂಟ್ ಕರ್ನಲ್ ಕರ್ನಲ್ ರಿಟೈರ್ಡ್ ಆಗಿ 57 ವರ್ಷಕ್ಕೆ ರಿಟೈರ್ಡ್ ಆಗ್ತಾರೆ. ಅವ್ರದ್ದು ಯಾಕೋ ಅಡ್ಜಸ್ಟ್ ಆಗಿಬಿಡ್ತಾರೆ ಅವರು. ಆದರೆ ಮೇನ್ ಆಗಿರೋದು ಸಿಪಾಯಿಗಳು. ಅವರ ರೀಸೆಟಲ್ಮೆಂಟ್ಗಳು ಭಾಳ ಚೆನ್ನಾಗಿ ನಡೀಬೇಕು. ಅದಕ್ಕೆ ರಾಜ್ಯ ಸರ್ಕಾರ ಇನ್ನೂ ಜಾಸ್ತಿ ಕೋಟಾ ಕೊಡಲೇಬೇಕು. ಅದು ಜಾಸ್ತಿ ಕೋಟಾ ಕೊಡಬೇಕು. ಈಗ ಫಾರ್ ಎಕ್ಸಾಂಪಲ್, ಒಬ್ಬ ಸೈನಿಕರಿಗೆ ನೀವು ಯಾವುದೇ ಡ್ಯೂಟಿ ಕೊಡಲಿ ಸಿವಿಲ್ನಲ್ಲಿ, ಈಗ ಪಂಜಾಬಲ್ಲಿ ತಹಸೀಲ್ ಆಫೀಸ್ಗಳಲ್ಲಿ, ಡಿಸ್ಟ್ರಿಕ್ಟ್ ಕಲೆಕ್ಟರ್ ಆಫೀಸ್ಗಳಲ್ಲಿ ಎಲ್ಲ ಪ್ರಾಮಾಣಿಕತೆ, ಶಿಸ್ತು ಮತ್ತು ಇವೆಲ್ಲ ಟೈಮ್ಗೆ ಸರಿಯಾಗಿ ಬರೋದು, ಪ್ರತಿಯೊಂದು ಕೆಲಸವನ್ನು ಭ್ರಷ್ಟಾಚಾರವಿಲ್ಲದ ಕೆಲಸವನ್ನು ಮಾಡೋದು ಸೈನಿಕರೇ. ಸೊ ಸೈನಿಕರಿಗೆ ಈಗ ಪಂಜಾಬ್ ಮತ್ತು ಕೆಲವರಿಗೆ ರಾಜಸ್ಥಾನಗಳಲ್ಲಿ ಕೋಟೆಗಳಿದೆ. ಅದೇ ದುರಾದೃಷ್ಟವಶಾತ್ ನಮ್ಮ ರಾಜ್ಯಗಳಲ್ಲಿ, ಕೆಲವು ಸೌತ್ ಇಂಡಿಯನ್ ರಾಜ್ಯಗಳಲ್ಲಿ, ಎಸ್ಪೆಷಲಿ ದಕ್ಷಿಣ ಭಾರತದ ಕೆಲವು ರಾಜ್ಯಗಳಲ್ಲಿ ಅಷ್ಟೇನು ಮುತುವರ್ಜಿ ವಹಿಸ್ತಾ ಇಲ್ಲ ಅಂತ ಹೇಳೋದು ವಿಷಾದಕರ ಸಂಗತಿ. ಅದು ಅವರಿಗೆ ಸೆಟ್ಲ್ಮೆಂಟ್ ಮಾಡಬೇಕು. ಪ್ರತಿಯೊಂದು ಕೆಲಸವನ್ನು ನಾನು ಹೇಳ್ತಾ ಇದ್ದೀನಿ, 10% ಅಲ್ಲ, ಅವರಿಗೆ ಒಂದು 50% ಆದರೂ ರಿಸರ್ವೇಷನ್ ಕೊಡಬೇಕು ನೀವು. ಯಾಕಂತ ಹೇಳಿದ್ರೆ ಅವರು ಎಲ್ಲ ಕೆಲಸಕ್ಕೂ ರೆಡಿ ಇದ್ದಾರೆ. ಅವರು ಅಲ್ಲಿ ಮಿಲಿಟ್ರಿಲಿ, ನಾವು ಸೈನ್ಯದಲ್ಲಿ ಕೇವಲ ಈ ಕೆಲಸ ಮಾತ್ರ, ಫೈರಿಂಗ್ ಮಾತ್ರ ಆಗಲಿ, ಬೇರೆ ಇನ್ಯಾವುದಾಗಲಿ ಅದು ಕಲಿಸುವುದಿಲ್ಲ, ಎಲ್ಲವನ್ನೂ ಕಲಿಸ್ತೇವೆ. ಕ್ರೈಸಿಸ್ ಮ್ಯಾನೇಜ್ಮೆಂಟಿಂದ ಹಿಡಿದು ಅವನ ಯಾವುದೇ ಒಂದು ಕಷ್ಟ ಕಾಲದಲ್ಲಿ ಯಾವ ರೀತಿ ಒಂದು ಆಡಳಿತದಲ್ಲಿ ಅವನು ನಡೆಸಬೇಕು ಅವರಿಗೆ ಚೆನ್ನಾಗಿ ಗೊತ್ತಿರ್ತದೆ. ಸೊ ಅದಕ್ಕೋಸ್ಕರ ಅವರು ಜಾಸ್ತಿ ಕೋಟವನ್ನು ಕೊಟ್ಟು ಸೈನಿಕರ ಒಂದು ರೀಸೆಟಲ್ಮೆಂಟ್ ಮಾಡೋದು ಸರ್ಕಾರದ ಜವಾಬ್ದಾರಿ. ಅದು ಮಾಡಲೇಬೇಕು. ಯಾವತ್ತೂ ಅವನ ಮನಸ್ಥೈರ್ಯವನ್ನು ಕಡಿಮೆ ಮಾಡಬಾರ್ದು. ನಾನು ಮಿಲಿಟರಿಲಿದ್ದಾಗ ಚೆನ್ನಾಗಿ ನೋಡಿಕೊಂಡ್ರು, ನಾನು ಚೆನ್ನಾಗಿದ್ದೆ, ಈಗ ನೋಡಿ ಇಲ್ಲಿ ನನ್ನನ್ನು ಯಾರು ಕೇಳ್ತಾ ಇಲ್ಲ, ನನ್ನ ದೇಶಕ್ಕೋಸ್ಕರ ಇಷ್ಟೆಲ್ಲ ಮಾಡಿದೆ, ನಾನು ದೇಶ ನನ್ನ ಗ್ರೇಟ್ಫುಲ್ನೆಸ್ ತೋರಿಸ್ತಾ ಇಲ್ಲಲ್ಲ ಅಂತ ಮನಸ್ಸು ಕುಗ್ಗಬಾರ್ದು. ಅದು ಮನಸ್ಸನ್ನು ಕುಗ್ಗದ ಹಾಗೆ ನೋಡ್ಕೊಳ್ಳೋದು ಸರ್ಕಾರದ ಒಂದು ಕೆಲಸ. ಒಂದು ಸೈಟನ್ನು ನಾನು ಚಿಕ್ಕಮಗಳೂರು ಜಿಲ್ಲೆಯವನು, ಪ್ರತಿ ಸರಿ ನಾನು ನೋಡ್ತಾ ಇದ್ದೀನಿ, ಈ ಸರಿ ಕೊಡ್ತಿದ್ದೀವಿ ನಿಮಗೆ ಜಮೀನು 10 ಎಕರೆ ಕೊಡ್ತೀವಿ, ಆಮೇಲೆ 5 ಎಕರೆ ಮೇಲೆ 2 ಎಕರೆ ಕೊಡ್ತೀವಿ, ಆಮೇಲೆ ಅದು ಸಿಗಲಿಲ್ಲ ಅವರಿಗೆ ಯಾರಿಗೂ. ಈಗ ಒಂದು ನಿವೇಶನ ಕೊಡ್ತಿದ್ದೀವಿ, ಸೈಟ್ ಕೊಡ್ತೀವಿ, ಯಾವ 1 ಇಂಚಿನ ಸೈಟ್ ಯಾರಿಗೂ ಕೊಟ್ಟಿಲ್ಲ. ಅದೇ ರೀತಿ ಬೆಂಗಳೂರಲ್ಲಿ ಕೊಟ್ಟಿಲ್ಲ, ಯಾವ ಇದರಲ್ಲಿ ಕೊಟ್ಟಿಲ್ಲ. ಇದನ್ನ ಸರ್ಕಾರ ಯೋಚನೆ ಮಾಡಬೇಕಿದ್ದು. ಓಕೆ ಸರ್, ಇದ್ರ ಬಗ್ಗೆ ಮತ್ತೆ ಮಾತನಾಡ್ತಾ ಹೋಗೋಣ. ಈ ವೆಟರನ್ಸ್ ಡೇ ಅನ್ನುವಂಥದ್ದು ಯುವ ಪೀಳಿಗೆಗೆ ಯಾವ ರೀತಿ ಪ್ರೇರಣೆಯನ್ನು ನೀಡುತ್ತೆ? ನೋಡಮ್ಮ, ಯುವ ಪೀಳಿಗೆ ಈ ದಿವಸ ಈ ಸರಿ
ಪ್ರತಿಯೊಂದು ಅಕಸ್ಮಾತ್ ಜನನಿ ಜನ್ಮಭೂಮಿ ಸ್ವರ್ಗಾದಪಿ, ಈ ಜನ್ಮ ಕೊಟ್ಟಂತಹ ಈ ಮಾತೃಭೂಮಿ, ಇಂಥ ಪುಣ್ಯವಾದ ಮಾತೃಭೂಮಿಗೆ ನಾವು ಯಾವತ್ತೂ ರಕ್ಷಣೆ ಮಾಡೋದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ. ಅದು ಈಗ ಹೋಗಿದ್ದಾರೆ ನಮ್ಮ ಸೈನ್ಯದಲ್ಲಿ. ಕಾರ್ಗಿಲ್ ಯುದ್ಧದಲ್ಲಿ ವಿಕ್ರಮ್ ಸಿಂಗ್ ಬಾತ್ರಾ ಅಂತೇಳಿ ಅನ್ನೋನು ಕೇವಲ ಅವನ ಹೆಂಡತಿಗೆ ಟೆಲಿಫೋನ್ ಮಾಡ್ತಾ ಇದ್ದ, ಇದ್ದಿನ ರಾತ್ರಿ ನಾನು ಎದುರಿಗಿದ್ದ ಗುಡ್ಡಗಳನ್ನು ಕ್ಯಾಪ್ಚರ್ ಮಾಡಿದ್ದೀನಿ, ಈಗ ಮತ್ತೊಂದು ಗುಡ್ಡವನ್ನು ಕ್ಯಾಪ್ಚರ್ ಮಾಡಬೇಕು, ಒಂದೇ ನಾಳೆ ಬೆಳಗ್ಗಿನೊಳಗೆ ನಾನು ಅದನ್ನು ಕ್ಯಾಪ್ಚರ್ ಮಾಡ್ತೀನಿ, ಇಲ್ಲದಿದ್ದರೆ ಆ ರಾಷ್ಟ್ರ ಬಾವುಟ ನನ್ನ ದೇಹದ ಮೇಲೆ ಹಾಕಿ ನಿನ್ನ ಮನೆಗೆ ತರ್ತಾ ಇದ್ದಾರೆ ಅಂತ ಅವ್ನು ನೆನಪಿಗೆ ಹೇಳಿದ. ಆ ರೀತಿ ಒಂದು ಪ್ರೇರಣಾದಾಯಕವಾದ ಒಂದು ಮಾತುಗಳು, ದೇಶಕ್ಕೋಸ್ಕರ ತನು ಮನ ಧನ ಅವನ ಪ್ರಾಣವನ್ನೇ ಮುಡಿಪಾಗಿಟ್ಟಿದ್ದನ್ನು ನಮ್ಮ ಸೈನಿಕರಿಗೆ ಅದು ದೊಡ್ಡ ಪ್ರೇರಣೆ ಇರುವೆ. ನಮ್ಮ ಯಂಗ್ಸ್ಟರ್ಸ್ಗಳಿಗೆ, ಯುವ ಪೀಳಿಗೆಗೆ ಭಾಳ ಪ್ರೇರಣೆ ಆಗಬೇಕು. ಕೇವಲ ಚಿಕ್ಕ ಪುಟ್ಟ ಒಂದು ಇದಕ್ಕೋಸ್ಕರ ಅವರು ಹೋಗಬಾರ್ದು. ಆದಷ್ಟು ಜನಗಳು ಮುಂದೆ ಬಂದು ಸೈನ್ಯಕ್ಕೆ ಸೇರಬೇಕು, ಈ ತಾಯ್ನಾಡಿನ ರಕ್ಷಣೆಗೆ ನಿಲ್ಲಲೇಬೇಕು. ನಮ್ಮಲ್ಲಿ ವೀರಚಕ್ರಗಳು, ಮಹಾವೀರ ಚಕ್ರಗಳು, ಪರಮವೀರ ಚಕ್ರಗಳ ಕಥೆಗಳು ತುಂಬ ಇದೆ. ನಮ್ಮಲ್ಲಿ ನಮ್ಮ ದೇಶದ ಒಂದು ಇತಿಹಾಸ ಭವ್ಯವಾದ ಇತಿಹಾಸ ಇದೆ. ಇತಿಹಾಸವನ್ನು ನಾವು ಇನ್ನು ಮುಂದಿನ ಪೀಳಿಗೆ ತನಕ ಕರ್ಕೊಂಡು ಹೋಗಬೇಕಾದ್ರೆ ಪ್ರತಿಯೊಬ್ಬರಿಗೂ ಇದರಿಂದ ಸೈನಿಕರಿಂದ ಪ್ರೇರಣೆ ಪಡೆದು ಅದನ್ನು ಹೋಗಬೇಕು. ನಾವು ಸ್ವಲ್ಪ ಇದೆ ಕೇರಳದಲ್ಲಿ ನೋಡಿರಬೇಕು, ಇಲ್ಲ ಭೂಕಂಪದಲ್ಲಿ ನೋಡಿರಬೇಕು, ಅವರ ಪ್ರಾಣವನ್ನು ಹಂಗೆ ತೊರೆದು ಅವ್ರನ್ನ ರಕ್ಷಣೆ ಮಾಡ್ತಾ ಇದ್ದಾರೆ. ಇದೆಲ್ಲ ಪ್ರೇರಣಾದಾಯಕವಾದ ಕೆಲಸವನ್ನು ನಮ್ಮ ಯುವ ಜನತೆ ಇಂಬೈಬ್ ಮಾಡಬೇಕು, ಅದನ್ನು ಫಾಲೋ ಮಾಡಬೇಕು. ಓಕೆ ಸರ್, ನೀವೇ ಹೇಳ್ತಾ ಇದ್ರಿ ಈಗ ಮಾಜಿ ಸೈನಿಕರ ದಿನವನ್ನು ಈಗಿರುವಂತಹ ಯೋಧರು ಸೆಲೆಬ್ರೇಟ್ ಮಾಡ್ತಾರೆ, ಆಯಾ ಮಂಡಳಿಗಳ ಪ್ರಕಾರ ನಿಮ್ಮ ನಿವೃತ್ತ ಯೋಧರನ್ನ ಕರೆಸಿ ಸೆಲೆಬ್ರೇಟ್ ಮಾಡ್ತಾರೆ ಅಂತ. ನಾಗರಿಕರು ಅಂತ ಬಂದಾಗ ಈ ವೆಟರನ್ಸ್ ಡೇ ದಿನ ಅವರು ಹೇಗೆ ಗೌರವವನ್ನು ಸಲ್ಲಿಸಬಹುದು ಯೋಧರಿಗೆ, ಹಾಗೆ ಸಲ್ಲಿಸಬೇಕು? ಅದು ಆ್ಯಕ್ಚುಲಿ ನಿಜವಾಗಿ ಹೇಳ್ಬೇಕಂತ ಹೇಳಿದರೆ, ಇನ್ನೂ ಈ ವೆಟರನ್ ಡೇಗೆ ಸಾಕಷ್ಟು ಪ್ರಚಾರಗಳಾಗಲಿ ಒಂದು ಮಾಧ್ಯಮಗಳಲ್ಲಿ ಯಾವುದು ಅಷ್ಟೇನೂ ಬರ್ತಾ ಇಲ್ಲ. ಸರ್ಕಾರ ಇದರ ಬಗ್ಗೆ ಒಂದು ಆಯೋಜನೆ ಮಾಡಿ, ಒಂದು ಪ್ರೋಗ್ರಾಮ್ ಆಯೋಜನೆ ಮಾಡಿ ವೆಟರನ್ ಡೇ ಅಂತೇಳಿ ಇನ್ನು ಮುಂದಿನ ಕಾರ್ಯಕ್ಕೆ, ಈಗ ಸದ್ಯಕ್ಕಂತೂ ನಾನು ಬರೀ ಮಿಲಿಟ್ರಿ ಏರಿಯಾದಲ್ಲಿ ಕೆಲವು ಕಡೆ ಮಿಲಿಟ್ರಿ ಏರಿಯಾದಲ್ಲಿ ಬಿಟ್ಟರೆ ಬಾಕಿ ಯಾವ ಏರಿಯಾದಲ್ಲೂ ಸಹ ಸೈನಿಕ ದಿನಾಚರಣೆ, ಮಾಜಿ ಸೈನಿಕರಿಗೆ ಒಂದು ಗೌರವ ಮಾಡುವಂಥ ಒಂದು ದೊಡ್ಡ ಪ್ರೋಗ್ರಾಮ್ ಈ ದಿವಸ 14ನೇ ಜನವರಿಗೆ ಎಲ್ಲೂ ನಾನು ನೋಡಿಲ್ಲ. ಸರ್ಕಾರಕ್ಕೆ ಇದು ಬಿಟ್ಟಿದ್ದು. ಇನ್ನು ಮುಂದೆ ಸೈನಿಕರಿಗೆ ಗೌರವ ತೋರಿಸಲಿಕ್ಕೆ ಇಂತಹ ಒಂದು ಕಾರ್ಯಕ್ರಮಗಳನ್ನು ಅವರು ಮಾಡಲೇಬೇಕು. ಓಕೆ ಸರ್, ಇತ್ತೀಚಿನ ದಿನಗಳಲ್ಲಿ ಅಂತ ನೋಡ್ತಾ ಬಂದಾಗ ಈಗ ದೇಶ ಕಾಯೋದಕ್ಕೆ ಬರ್ತಾ ಇರುವಂತಹ ಯುವ ಪೀಳಿಗೆಯ ಯುವಕರು ಜಾಸ್ತಿ ಆಗ್ತಾ ಇದ್ದಾರಾ, ಕಡಿಮೆ ಆಗ್ತಾ ಇದ್ದಾರಾ? ನಿಮ್ಮ ಪ್ರಕಾರ ಜಾಸ್ತಿ ಆಗಬೇಕು ಅಂತ ಅಂದರೆ ಯಾವ ರೀತಿ ಬದಲಾವಣೆಗಳಾಗಬೇಕು ನಮ್ಮಲ್ಲಿ ಅಂತ? ಇದರಲ್ಲಿ ಸೈನಿಕ ಸೇರಲಿಕ್ಕೆ ಸಿಪಾಯಿಗಳಾಗಿ ಒಂದು ಸಾವಿರ ಗಟ್ಟಲೆ ಜನಗಳು ಬರ್ತಾರೆ ಸೈನಿಕ ಹುದ್ದೆಗಳಿಗೋಸ್ಕರ. ಅವ್ರದ್ದೇನು ಕಡಿಮೆ ಏನಲ್ಲ, ಬೇಕಾದಷ್ಟಿದೆ. ನಮ್ಮ ಈ ಉತ್ತರ ಕರ್ನಾಟಕದಲ್ಲಿ ಮತ್ತು ಕೊಡಗಲ್ಲಿ ತುಂಬ ಜಾಸ್ತಿ ಇತ್ತು, ಈ ಕೊಡಗಲ್ಲೂ ಸಹ ಕಡಿಮೆ ಆಗ್ತಾ ಇದೆ. ಆದರೆ ದಕ್ಷಿಣ ಕರ್ನಾಟಕದಲ್ಲಿ ದಕ್ಷಿಣ ಕರ್ನಾಟಕ ಅಂದರೆ ನಾನು ಮಲೆನಾಡು ಈ ಕಡೆ ಏರಿಯಾದಲ್ಲಿ ನಾನು ಹೇಳ್ತಾ ಇದ್ದೀನಿ, ಅಲ್ಲಿ ಬಹಳ ಕಡಿಮೆ ಸೈನ್ಯಕ್ಕೆ ಸೇರ್ತಾ ಇದ್ದಾರೆ. ಆದರೆ ಸೈನಿಕ ಸೇರೋದರಲ್ಲಿ ಯಾವುದು ಕಡಿಮೆ ಇಲ್ಲ, ಎಲ್ಲ ಪ್ರತಿಯೊಬ್ಬ ಹುಡುಗರು ರೆಡಿ ಇದ್ದಾರೆ. ಆದರೆ ಒಂದು ನಾನು ಹೇಳಿ ಇಚ್ಛೆ ಬಯಸ್ತೇನೆ, ಇಂಡಿಯನ್ ಆರ್ಮಿ ಆಫೀಸರ್ಸ್ಗಳಲ್ಲಿ ಎಷ್ಟೊಂದು 20-30 ಸಾವಿರ ಆಫೀಸರ್ಸ್ಗಳ ಡೆಫಿಷಿಯನ್ಸಿ ಇದೆ, ಕಡಿಮೆ ಇದೆ. ಸೊ ಈಗಿನ ಯಂಗ್ಸ್ಟರ್ಸ್ಗಳಿಗೆ ನಾನು ಅದೇ ಹೇಳೋದು, ತಾವು ಮಿಲಿಟ್ರಿ ಅಧಿಕಾರಿಗಳಾಗಿ ಇಂಡಿಯನ್ ಮಿಲಿಟ್ರಿ ಅಕಾಡೆಮಿ ಮತ್ತು ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಇಂಥದಕ್ಕೆ ನೀವು ಹೋಗಿ ಒಳ್ಳೆ ಜೀವನ ಇರ್ತದೆ. ಸೈನಿಕ ಒಬ್ಬ ನಾಯಕನಾಗಿ, ಸೈನಿಕ ಒಬ್ಬ ಆಫೀಸರ್ ಆಗಿ ನೀವು ಹೊರಬರಬೇಕು. ಅದಕ್ಕೋಸ್ಕರ ಅದಂತೂ ಪ್ರೇರಣೆ ತಾನಾಗಿ ತೆಗೆದುಕೊಂಡು ಈಗಿನ ಯುವಕರು ಹೋಗಲೇಬೇಕದು. ಓಕೆ ಸರ್, ನೀವು ಕೂಡ ಅದೇ ರೀತಿ ಸೇವೆಯನ್ನು ಸಲ್ಲಿಸಿ ಬಂದಂಥವ್ರು, ಹಾಗಾಗಿ ನಿಮಗೂ ಸ್ಟಾರ್ಟಿಂಗಲ್ಲೇ ಹೇಳಿದೆ ನನ್ನ ಶುಭಾಶಯಗಳನ್ನು. ಆದರೆ ನೀವು ಕರ್ತವ್ಯ ನಿರತರಾಗಿದ್ದಾಗ ನಿಮ್ಮ ಸೇವೆಯ ಸಂದರ್ಭದಲ್ಲಿ ಆದಂತಹ ಒಂದೆರಡು ಘಟನೆಗಳ ಬಗ್ಗೆ ನಿಮ್ಮ ಅನುಭವವನ್ನು ಹಂಚಿಕೊಳ್ಳೋದಾದರೆ? ನೋಡಿ, ನಾನು ಯಾಕೆಂದರೆ ವಾರ್ ಫೀಲ್ಡಲ್ಲಿ ಕಾರ್ಗಿಲ್ ವಾರ ಆಗಲಿ ಇಂಥ ವಾರಗಳಲ್ಲಿ ಯಾರು ಮಾಧ್ಯಮದವರಾಗಲಿ ಬೇರೆ ಏನಾಗಲಿ ಮಧ್ಯದಲ್ಲಿ ಹೋಗುವಾಗಿಲ್ಲ. ಯಾಕೆಂದರೆ ಅಲ್ಲಿ ಫೈರಿಂಗ್ ನಡೀತಿರ್ತದೆ, ತುಂಬ ಸೇಫ್ಟಿ ಅಗ್ನೆಸ್ಟ್ ಅದು. ಹೌದು. ಆದರೆ ಸೈನಿಕರು, ನನ್ನ ಪರ್ಸ್ನಲ್ ಎಕ್ಸಾಂಪಲ್ ಹೇಳೋದಾದರೆ,
ನಾನು ನಾರ್ತ್ ಕಾಶ್ಮೀರಲ್ಲಿದ್ದೆ, ಕುಪ್ವಾಡದಲ್ಲಿ. ಆವಾಗ ನನ್ನ ಹೆಂಡತಿ ಮಕ್ಕಳು ಹೇಳಿದರು ನಾವು ಬಂದು ಕಾಶ್ಮೀರ ನೋಡಬೇಕು. ಆ ಟೈಮಲ್ಲಿ ಭಯಂಕರ ಬುಲೆಟ್ಸ್ಗಳು, ಭಯಂಕರ ಇಲ್ಲಲ್ಲಿ IEDಗಳು, ಬಾಂಬ್ಗಳು ಇರ್ತಿತ್ತು. ನಾನು ರಿಸ್ಕ್ ತಗೊಂಡು ಅವನ್ನ ಕರ್ಕೊಂಡು ಹೋಗಿದ್ದೆ. ಅದೇ ರೀತಿ ಅಲ್ಲಿ ಅಮರನಾಥ್ ಯಾತ್ರೆ ಅಂತೇಳಿ ನಾವೇ ಮಾಡಿದ್ವು. ಗುಹೆಯನ್ನು ಹೊಡೆದು ನಾವೇ ನಮ್ಮ ಡಿವಿಷನ್ಸ್ಗಳೇ ನಮ್ಮ ಸೈನಿಕರು ಮಾಡಿದರು. ಅಲ್ಲಿ ಹೋಗ್ತಾ ಇದ್ದೆ. ನಾನು ಸಿವಿಲ್ ಡ್ರೆಸ್ಸಲ್ಲಿದ್ದೆ, ಯೂನಿಫಾರ್ಮಲ್ಲಿ ಇರಲಿಲ್ಲ. ನಾನು ಆವಾಗ ಲೆಫ್ಟಿನೆಂಟ್ ಕರ್ನಲ್ ಆಗಿದ್ದೆ. ಆವಾಗ ನನ್ನ ಹೆಂಡತಿಗೆ ಇದ್ದಕ್ಕಿದ್ದ ಹಾಗೆ ಉಸಿರಾಟ ತೊಂದರೆ ಆಯಿತು, ಯಾಕೆಂದರೆ ಹತ್ತಬೇಕಾದ್ರೆ. ಸಡನ್ಲಿ ಒಬ್ಬ ಉದ್ದನೇ ಒಬ್ಬ ಸೈನಿಕ ಬಂದು ಸೀದಾ ನನ್ನ ಹೆಂಡತಿಯನ್ನು ಹೆಗಲ ಮೇಲೆ ಎತ್ಕೊಂಡು ಮೇಲೆ ಹತ್ತಿ ಹೋಗ್ತಾ ಇದ್ದಾನೆ ದೇವರ ಹತ್ರ. ನಾನು ಇದೇನಪ್ಪ ಅಂತೇಳಿ ಅವನಿಗೆ ಗೊತ್ತಾಯಿತು. ಅವನು ಅಲ್ಲಿ ಇಳಿಸಿದ ಮೇಲೆ ಅವನಿಗೆ ಬೇಕಾಗಿಲ್ಲ ಯಾರು ಆಫೀಸರ್ಗಳಾಗಲಿ ಇಲ್ಲ ದೊಡ್ಡ ಸಾಹುಕಾರರಾಗಲಿ ಬಡವರಾಗಲಿ, ಭಾರತ ನಾಗರಿಕರಿಗೆ ಅವನು ಪ್ರತಿಯೊಬ್ಬ ಸೈನಿಕನ ಮನಸ್ಸಲ್ಲಿದೆ, ಅದು 100% ಅವ್ರಿಗೆ ಹೆಲ್ಪ್ ಮಾಡಬೇಕು ಅಂತೇಳಿ. ಅಂದ್ರೆ ನೀವು ಆಫೀಸರ್ ಅನ್ನೋದು ಕೂಡ ಅವ್ರಿಗೆ ಗೊತ್ತಿಲ್ಲ. ಒಬ್ಬ ಸಾರ್ವಜನಿಕರಿಗೆ ಯಾವ ರೀತಿ ಸೇವೆ ಸಲ್ಲಿಸಬೇಕು ಅವರಿಗೆ ಧನ್ಯವಾದಗಳು ಹೇಳಿದ್ರು ಸಹ ಎಸ್ ಅಂತ ಹೋಗ್ತಾರೆ ಹೊರತು ಧನ್ಯವಾದ ಯಾವ ಸೈನಿಕನಿಗೂ ಖುಷಿ ಕೊಡೋದಿಲ್ಲ. ಅವರ ಕರ್ತವ್ಯ ಮುಖ್ಯ ಅವರಿಗೆ. ಅದೇ ರೀತಿ ಕೇರಳದಲ್ಲಿ ನೋಡಿದ್ದೀರಿ ನೀವು, ಪ್ರವಾಹ ಆಗಲಿ ಇಲ್ಲ ಭೂಕಂಪ ಆಗಲಿ, ಅವರಿಗೆ ತಮ್ಮ ಕಾರ್ಯಗಳನ್ನು ಅವ್ರನ್ನ ಮಾಡ್ತಾರೆ ಅವರು. ನಾನು ಕುಪ್ವಾಡದಲ್ಲಿ ಮತ್ತೆ ಇದ್ದಾಗ ಅಲ್ಲಿ ಭೂಕಂಪ ಆಯಿತು. ಸಡನ್ಲಿ ನಾನು ಕೆಳಗೆ ಬಿದ್ದುಬಿಟ್ಟಿದ್ದೆ. ಬೆಳಗಿನ 8:08ವರೆಗೆ ಮರಗಳೆಲ್ಲ ಅಲ್ಲಾಡ್ಲಿಕ್ಕೆ ಶುರುವಾಯಿತು. ನಾವೆಲ್ಲ ಇದೇನಾಗಿದೆ ಅಂತೇಳಿ ಅಷ್ಟೊತ್ತಿಗೆ ಸ್ವಲ್ಪ ಹೊತ್ತಲ್ಲಿ ನಮ್ಮ ಬ್ರಿಗೇಡ್ ಕಮಾಂಡರ್ಗಳು ಕಾನ್ಫರೆನ್ಸಿಗೆ ಕರೆದ್ರು. ಅಲ್ಲಿ ಆ ಕಡೆ LOC ಕಡೆ ಭೂಕಂಪ ಜಾಸ್ತಿ ಆಗಿಬಿಟ್ಟಿದೆ, ಅಲ್ಲಿ ಜನಗಳೆಲ್ಲ ಸಿಕ್ಕಿ ಬಿದ್ದಾರೆ, ನಮ್ಮ ಕಾಲಮ್ಸ್ಗಳು ಹೋಗಬೇಕು, ಹೋಗಿ ಎತ್ಕೊಂಡು ಬರಬೇಕು, ಎಲ್ಲರನ್ನ ರಿಲೀಫ್ ಮಾಡಬೇಕಂತೇಳಿ ಹೋದ್ವಿ. ನಾವು ಹೋಗಬೇಕಾದ್ರೆ ಅಲ್ಲಿ ಒಬ್ಬ ಆಫೀಸರ್, ಒಬ್ಬ ಲೆಫ್ಟಿನೆಂಟು ಮತ್ತು 18 ಸಿಪಾಯಿಗಳು ಅದೇ ರಿಲೀಫ್ ಮಾಡಲಿಕ್ಕೆ ಹೋಗ್ತಾ ಇದ್ರು. ತಮ್ಮ ಪ್ರಾಣದ ಆಸೆ ಹಂಗು ತೊರೆದು ಇದ್ದಕ್ಕಿದ್ದಾಗ ಗುಡ್ಡನೆ ಮತ್ತೆ ಇನ್ನೊಂದ್ಸರಿ ಮೇಲೆ ಬಿದ್ದು 18 ಸೈನಿಕರು ಹುತಾತ್ಮರಾದರು. ಸೊ ನಾವು ಗೊತ್ತಿದ್ದು ಇದು ರಿಸ್ಕ್ ಇದು, ಆದರೆ ದೇಶ ಸೇವೆ, ನಮ್ಮ ಜನಗಳ ಸೇವೆಗೋಸ್ಕರ ಅವರು ಮಾಡುವಂತಹ ಒಂದು ಕಾರ್ಯಗಳು ಅದು ಜಸ್ಟ್ ಅನ್ಇಮ್ಯಾಜಿನೇಬಲ್, ಕಲ್ಪನಾತೀತ ಅಂತ ಹೇಳ್ತೀವಲ್ಲ ಹಾಗೆ. ಅಷ್ಟು ಈ ದಿವಸನೂ ಗ್ಲೇಷಿಯರ್ ಇರ್ಬೋದು, ಸೆಷನ್ ಗ್ಲೇಷಿಯರು, ಇಲ್ಲ ಲದಾಖ್ ಚೈನಾ ಬಾರ್ಡರ್ ಗಲ್ವಾನ್ ವಾಲ್ ಇರ್ಬೋದು, ಇಲ್ಲ ಪಂಜಾಬ್ ಬಾರ್ಡರ್ ಇರ್ಬೋದು. ಅಲ್ಲಿಗೆ ನೋಡಿ ಮೊನ್ನೆ ಡ್ರೋನ್ಸ್ ಬಿಡ್ತಾ ಇದ್ದಾರೆ ಪಾಕಿಸ್ತಾನದವರು, ಇನ್ನೇನೋ ಮಾಡಲಿಕ್ಕೆ ಅವರು ಹೊರಟಿರಬಹುದು. ಹಗಲು ರಾತ್ರಿ ಎಚ್ಚರವಾಗಿರಬೇಕು ನಮ್ಮ ಸೈನಿಕರು. ನನ್ನ ಸೈನಿಕರ ಮೇಲೆ ನನಗೆ ಅತ್ಯಂತ ಗೌರವ ಇದೆ. ಅದೇ ರೀತಿ ಎಲ್ಲ ನಾಗರಿಕರಿಗೆ ಇರಬೇಕು. ಯಾಕಂತ ಹೇಳಿದ್ರೆ ಸೈನ್ಯದ ಮನೋಬಲವನ್ನು ಯಾವತ್ತೂ ಕಡಿಮೆ ಮಾಡಲಿಕ್ಕೆ ಈ ಸ್ಟೇಟ್ಮೆಂಟ್ಗಳು ಕೊಡಬಾರ್ದು. ಆಪರೇಷನ್ ಸಿಂಧೂರಲ್ಲಿ ಏನು ಏರೋಪ್ಲೇನ್ಗಳು ಹೋಯ್ತು, ಒಂದು 2 ಕಳಿಸಿದ್ರು, ಹಾಗೆಲ್ಲ ಮಾತಾಡಿ ಹಗುರವಾದ ಮಾತುಗಳನ್ನ ಮಾತಾಡಬಾರ್ದು. 11 ಏರ್ ಬೇಸಸ್ಗಳನ್ನ 11 ಉಗ್ರವಾದಿಗಳ ತಾಣಗಳನ್ನ ನಮ್ಮ ಬ್ರಹ್ಮೋಸ್ಗಳು ಮತ್ತೆ ಆಕಾಶಗಳು ಹೋಗಿ ಪುಡಿ ಮಾಡಿದ್ವಿ. ಬೇಕಾದಷ್ಟು ಅವ್ರ ಹೆಡ್ ಕ್ವಾರ್ಟರ್ಸ್ಗಳು ಇಸ್ಲಾಮಾಬಾದ್ ಆಗಲಿ ಬಾಬಲ್ಪುರ ಆಗಲಿ ಎಲ್ಲ ಕಡೆನೂ ಹೋಗಿ ನಾವು ಪುಡಿ ಮಾಡಿ ಬಂದಿದ್ದೇವೆ. ಅದನ್ನ ಅವರು ಜಾಸ್ತಿ ಶಬಾಷ್ ಬೇಕೇ ಹೊರತು ಅದು ನಾವು ಏನು ಮಾಡಿದ್ರು ಅನ್ನೋ ಒಂದು ಕ್ವಶನ್ಗಳನ್ನ ಮನೋಬಲವನ್ನ ಹಾಳು ಮಾಡಬಾರದು. ಓಕೆ ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗಿಯಾದ್ರಿ. ವೆಟರನ್ಸ್ ಡೇಗೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಚಾರಗಳನ್ನ ನಮ್ಮ ಮುಂದೆ ಇಟ್ರಿ, ವೀಕ್ಷಕರ ಮುಂದೆ ಇಟ್ರಿ. ಧನ್ಯವಾದಗಳು ಸರ್ ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ. ಇಂದಿನ ಚಂದನ ಮಂಥನದ ವಿಷಯ ವೆಟರನ್ಸ್ ಡೇ, ಸಶಸ್ತ್ರ ಪಡೆಗಳ ಯೋಧರ ದಿನ. ಮತ್ತೊಮ್ಮೆ ನಮಗಾಗಿ ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟಂತಹ ಎಲ್ಲ ಯೋಧರಿಗೆ ವೆಟರನ್ಸ್ ಡೇ ಶುಭಾಶಯಗಳನ್ನು ತಿಳಿಸ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನಮಸ್ಕಾರ.